ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ದೀಪಾವಳಿ ಹಬ್ಬದ ಎರಡನೇ ದಿನ ಸ್ನೇಹಿತರೆ. ಆದರೆ ಇವತ್ತು ದೀಪಾವಳಿ ಹಬ್ಬದ ಜೋಶ್ ಇವತ್ತಿಲ್ಲ. ಯಾಕೆ ಅಂದರೆ ಇದ್ರ ಜೊತೆ ಗ್ರಹಣ ಕೂಡ ಇದೆ. ಇವತ್ತು ಲಕ್ಷ್ಮೀ ಹಬ್ಬ. ನಾನು ಲಕ್ಷ್ಮೀ ಹಬ್ಬದಲ್ಲಿ ಹಬ್ಬ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಮುತ್ತೈದೆಯರನ್ನ ಕರೆದ್ಬಿಟ್ಟು ಕುಂಕುಮ ಕೊಡೋಣ ಅಂದ್ಕೊಂಡಿದ್ದೆ. ಆದರೆ ಎಲ್ಲರೂ ಹಬ್ಬ ನೆನ್ನೆನೇ ಮಾಡಿಬಿಟ್ಟಿದ್ದಾರಂತೆ, ಇವತ್ತು ಗ್ರಹಣ ಅಲ್ವಾ ಅಂತ ಅಂದ್ಕೊಂಡು. ನಾನು ಕೊಡೋ ಹಾಗೂ ಇಲ್ಲ. ನನಗಿವತ್ತು 5th ಡೇ. ನಾನಿವತ್ತು ಕೊಡೋ ಹಾಗೂ ಏನು ಇರಲಿಲ್ಲ, ಆ ಥರ ಚಾನ್ಸು ಇಲ್ಲ. ಎನಿವೇಸ್ ಸ್ನೇಹಿತರೆ, ಈಗ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಸ್ವಲ್ಪ ತರಕಾರಿ ತರೋದಕ್ಕೆ ಹೋಗಬೇಕು ಅರ್ಜೆಂಟಾಗಿ. ಈ ರಾಜೇಶ್ ಇದ್ದಿದ್ರೆ ಅವ್ರ ಕಡೆನೇ ತರಿಸ್ತಿದ್ದೆ, ಅವ್ರು ಯಾದರೂ ಹೊರಗಡೆ ಹೋದಾಗ. ಇವತ್ತು ರಾಜೇಶ್ ಆಫೀಸ್ಗೆ ಕೂಡ ಹೋಗಿದ್ದಾರೆ. ಆ್ಯಂಡ್ ಇವತ್ತು ನನಗೆ ತರಕಾರಿ ಬೇಕೇ ಬೇಕು. ರಾತ್ರಿಗೆ ಬೇಕಾಗಿರೋದು, ಸಂಜೆ ಹೋಗಿದ್ರು ಆಗಿರೋದು. ಬಟ್ ಇವತ್ತು ಗ್ರಹಣ ಅಲ್ವಾ, ಅದಕ್ಕೆ ಸಂಜೆಯಲ್ಲೂ ಹೋಗ್ಬೇಡ ಕಣೆ ಅಂದಿದ್ದಾರೆ ಅಮ್ಮ. ಬೇಗ ಹೋಗಿ ಬಂದುಬಿಡೋಣ, ಆಮೇಲೆ ಬಂದಮೇಲೆ ಊಟ ಕೂಡ ಮಾಡಬೇಕಲ್ವಾ ಗ್ರಹಣದ ಮುಂಚೆ ಅಂದ್ಬಿಟ್ಟು ಈಗ ಹೊರಟಿದ್ದೀನಿ. ಸೊ ದೀಪಾವಳಿ ಹಬ್ಬದ ಎರಡನೇ ದಿನದ ವ್ಲಾಗ್ ಹೇಗಿರುತ್ತೆ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಹೋಗಿ ಬಂದು ಸ್ನೇಹಿತರೆ 12:30 ನಾನು ಹೋಗಿದ್ದು. ಬಂದಾಗ 2 ಗಂಟೆ. ಬಂದ ತಕ್ಷಣವೇ ಅಮ್ಮ 2 ಗಂಟೆ ಮುಂಚೆನೇ ಊಟ ಮಾಡಿ ಅಂತ ಹೇಳಿದರು. ಏನು ಮಾಡ್ತೀರಾ, ಬಂದಿದ್ದೆ 2 ಗಂಟೆಗೆ. ಸಾನುಗೂ ಕರ್ಕೊಂಡು ಬಂದು ಡೈರೆಕ್ಟ್ ಫ್ರೆಂಡ್ ಮನೆಗೆ ಹೋಗಿ ಕರ್ಕೊಂಡು ಬಂದು ಇಬ್ಬರು ಕುತ್ಕೊಂಡು ಊಟ ಮಾಡಿದ್ವಿ. ಬೇಗ ಆದಷ್ಟು ಬೇಗ ಹೇಳಿ 2:15 ಆಯಿತು ಅಂದ್ಕೊಳ್ಳಿ. 2:15 ಆದಮೇಲೆ ಬಂದಿಲ್ಲಿ ಈಗ ರೆಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತು ಬ್ಯಾಕ್ ಪೇನ್ ಶುರು ಆಗೋಯ್ತು ನನಗೆ, ಲೋವರ್ ಬ್ಯಾಕ್. ಯಾಕೆ ಅಂದರೆ ಬಂದಿದ್ದು 2 ಗಂಟೆಗಲ್ವಾ, 12:15 ಹೋಗಿದ್ದು. ಅಲ್ಲಿ ಏನು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ನಾನು. ಒಂದು ಕಡೆ ಹೋದೆ, ಅಲ್ಲಿ ನನಗೆ ಫ್ರೆಶ್ ಮಶ್ರೂಮ್ ಸಿಗಲಿಲ್ಲ, ಕುಕುಂಬರ್ ಸಿಕ್ಕಿರಲಿಲ್ಲ. ಇನ್ನೊಂದು ಕಡೆ ಹೋಗೋಣ ತಡಿ ಅಂದ್ಕೊಂಡು ಅಲ್ಲಿಂದ ಬೇರೆ ಶಾಪ್ಗೆ ಹೋದೆ. ಫಸ್ಟ್ ಶಾಪಲ್ಲಿ ನನಗೆ ಬಿಲ್ಲಿಂಗ್ ಕೌಂಟರಲ್ಲಿ ಸೊಡೆಕ್ಸೋ ಕೂಪನ್ನ ಅಪ್ಲೈ ಮಾಡಬೇಕಿತ್ತು ನಾನು. ಅದು 2 ಸಾರಿ ಅಪ್ಲೈ ಮಾಡಿದ್ವಿ, ಅದು ವರ್ಕ್ ಆಗಲಿಲ್ಲ. 3 ಕೌಂಟರ್ ಸುತ್ತಕೊಂಡು ಅಲ್ಲಿ ಬರೋ ತನಕ ಅಲ್ಲೊಂದು 10-15 ಮಿನಿಟ್ಸ್ ವೇಸ್ಟ್ ಆಯಿತಾ. ಆಮೇಲೆ ಬೇರೆ ಶಾಪಿಗೆ ಬಂದ. ಅಲ್ಲಿ ಏನಾಯಿತು, ಅಲ್ಲೂ ಏನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ವೆಜಿಟೇಬಲ್ಸ್ ವೇಯ್ ಮಾಡಿಸ್ಬೇಕಿತ್ತು, ಅದನ್ನು ಬೇಗ ಮಾಡಿಸ್ಬಿಟ್ಟೆ. ನನ್ನ ಅದೇನು ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ಅಲ್ಲಿ ಯಾರೋ ಫೋನ್ಪೇ ಮಾಡಿದಾರಂತೆ. ಅವ್ರದ್ದು ಇವ್ರಿಗೆ ದುಡ್ಡು ಬರ್ತಾಯಿಲ್ಲ, ಅವರಿಂದ ಕಟ್ಟಾಗ್ಬಿಟ್ಟಿದೆ. ಅವರು ನನ್ನದು ಕಟ್ಟಾಗಿದ್ದೀನಿ, ಇನ್ನೊಂದು ಸರಿ ಮಾಡಲ್ಲ ಅಂತ. ಇವರು ನಮಗೆ ಬಂದಿಲ್ಲ ಮೇಡಮ್, ಬಿಲ್ ಜನ್ರೇಟ್ ಆಗ್ತಾಯಿಲ್ಲ ಅಂದ್ಕೊಂಡು ಕಾಯ್ತಾ ನಿಂತ್ಕೊಂಡ್ವಾ. ಅಲ್ಲೊಂದು 10 ಮಿನಿಟ್ಸ್ ಅವ್ರದ್ದೇ ಆಯಿತು. ನೆಕ್ಸ್ಟು ನನ್ನ ಮುಂದೆ ಒಬ್ಬರು ಇದ್ದರು, ಅವ್ರದ್ದು ಮಾಡಿಸ್ಕೊಂಡ್ರು. ಅವ್ರದ್ದೆಲ್ಲ ಪೇ ಆಯಿತು, ರಿಸೀವ್ ಆಯಿತು, ಬಿಲ್ ಹೊರಗಡೆ ಬರ್ತಾಯಿಲ್ಲ. ಅಲ್ಲೂ ಒಂದು 10 ನಿಮಿಷ ವೇಟ್. ಅದಾಯಿತು. ನಂದು ಬೇಗ ಆಯಿತು. ನಾನು ಕಾರ್ಡು ಕೊಡೋದು ಬೇಡ, ಫೋನ್ಪೇನೂ ಮಾಡೋದು ಬೇಡ ಅಂದ್ಕೊಂಡು ಕ್ಯಾಶ್ ತೆಗೆದು ಇಟ್ಕೊಂಡ. ನನಗೇನು ಪ್ರಾಬ್ಲಮ್ ಆಯ್ತಂದರೆ, ನಾನು ಕುಕುಂಬರ್ ತೊಗೊಂಡಿದ್ದೆ, ಅದನ್ನು ಅವರು ವೆಜಿಟೇಬಲ್ ಸೆಕ್ಷನಲ್ಲಿ ರ್ಯಾಡಿಶ್ ಅಂತ ಬಿಲ್ ಮಾಡಿಬಿಟ್ಟಿದ್ದಾರೆ. ನಾನು ಅಲ್ಲಿ ನೋಡ್ಕೊಂಡಿಲ್ಲ, ಬಂದುಬಿಟ್ಟೆ ಬೇಗ. ನನಗೆ ಆಗಲೇ ಸುಸ್ತಾಗಕ್ಕೆ ಶುರು ಆಗಿತ್ತು ಅಂದ್ಬಿಟ್ಟು. ಬಿಲ್ ಮಾಡಿದ್ರು, ಅಲ್ಲಿ ಡಿಸ್ಪ್ಲೇ ಆಗುತ್ತಲ್ಲ, ಅಲ್ಲಿ ನೋಡಿದೆ ನಾನು, ರ್ಯಾಡಿಶ್ ಅಂತ ತೋರಿಸ್ತಾ ಇದೆ. ಇದೇನಿದು ರ್ಯಾಡಿಶ್ ಅಂದ್ಬಿಟ್ಟು ಅವ್ರಿಗೆ ತಕ್ಷಣವೇ ತಡೀರಿ, ಇದು ರ್ಯಾಡಿಶ್ ಅಲ್ಲ ಕುಕುಂಬರು, ನಾನು ಬೇರೆ ಬಿಲ್ ಮಾಡಿಸಿ ಬರ್ತೀನಿ ಅಂದ್ಬಿಟ್ಟು ಹೋಗಿ ಕುಕುಂಬರ್ದು ಬಿಲ್ ಮಾಡಿಸ್ಕೊಂಡು ಬಂದೆ. ಅಲ್ಲಿ ನಾನು ಆ ಥರ ಹೋದಾಗ ಇವರು ಇಲ್ಲಿ ಆ ರ್ಯಾಡಿಶ್ದು ಕ್ಯಾನ್ಸಲ್ ಮಾಡಬೇಕಿತ್ತು, ಕ್ಯಾನ್ಸಲ್ ಮಾಡಿಲ್ಲ. ಅದ್ರ ಜೊತೆ ಈ ಕುಕುಂಬರು ಹಾಕಿದ್ರು. ಸೊ ರ್ಯಾಡಿಶ್ ತೊಗೊಂಡೇ ಇಲ್ಲ, ರ್ಯಾಡಿಶ್ ತೊಗೊಂಡಿದೆ ಅಂದ್ಬಿಟ್ಟು ಅಲ್ಲಿ ಬಿಲ್ ಬಂತು. ಆಮೇಲೆ ಅವ್ರು ಅಂತಾರೆ, ಮೇಡಮ್ ಈಗ ಬಿಲ್ ಆಗಿಬಿಟ್ಟಿದೆ, ಕ್ರೆಡಿಟ್ ನೋಟ್ ಹಾಕಿ ಕೊಡ್ತೀನಿ ಅಂತ. ಕ್ರೆಡಿಟ್ ನೋಟ್ ಹಾಕಬೇಕಂದ್ರೆ ನಾವು ಒಂದು ತೊಗೊಂಡಿರೋ ಥಿಂಗನ್ನು ಅವ್ರಿಗೆ ವಾಪಸ್ ಕೊಡಬೇಕು. ವಾಪಸ್ ಕೊಡೋದಕ್ಕೆ ನನ್ನ ಹತ್ರ ರ್ಯಾಡಿಶು ಇಲ್ಲ, ಅದ್ರ ಬಿಲ್ಲೂ ಇಲ್ಲ. ಅಲ್ಲಿ ಕುಕುಂಬರ್ ಅಂತ ಹಾಕಿಸ್ಕೊಂಡು ಬರೋಕ್ಕೆ ಹೋಗಿದ್ನಲ್ಲ, ಅವರು ಬಿಲ್ ತೆಗೆದ್ಬಿಟ್ಟು ಬಿಸಾಕ್ಬಿಟ್ರು. ತಗೊಳಪ್ಪ, ಈ ಕತೆ ಶುರು ಆಯ್ತಾ. 1 ಕಾಲಿಂದ ಹಿಡಿದು 2 ಗಂಟೆ ತನಕ ಅಲ್ಲೇ ಇದ್ದೀನಿ. ಕೂತ್ಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಂಡೇ ಇದ್ದು ಆ ಕಡೆಯಿಂದ ಈ ಕಡೆ ಓಡಾಡು, ಈ ಕೌಂಟರಿಂದ ಆ ಕೌಂಟರ್ಗೆ ಹೋಗು, ಆ ಕೌಂಟರಿಂದ ಮತ್ತೆ ಈ ಕೌಂಟರ್ಗೆ ಬಾ, ಮತ್ತೆ ವೆಜಿಟೇಬಲ್ ಸೆಕ್ಷನ್ಗೆ ಹೋಗು, ಮತ್ತೆ ಬಿಲ್ಲಿಂಗಿಗೆ ಬಾ. ಸಾಕಾಗೋಯ್ತು. ಈ ಥರ ಆಗತ್ತೆ. ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಬಿಲ್ಲಿಂಗ್ ಮಾಡಿಸಿ. ಸೊ ಈಗ ಬಂದು ನಾನು ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ, ನನಗೆ ರೆಸ್ಟ್ ಮಾಡ್ತಾಯಿದ್ದೀನಿ. ನಾಳೆಗೆ ವಿಡಿಯೋ ಎಡಿಟ್ ಮಾಡಬೇಕು, ಆಗ್ತಾನೆ ಇಲ್ಲ. ಸಾನು ಎತ್ತು ಬಂದಿದ್ದೀನಿ ಸ್ನೇಹಿತರೆ. ಆ್ಯಕ್ಚುಲಿ ಇನ್ನು ಬ್ಯಾಕ್ ಪೇನ್ ಹೋಗಿಲ್ಲ, ಬಟ್ ಸ್ವಲ್ಪ ಕೆಲಸಗಳಿದೆ ಮಾಡೋಣ ಅಂದ್ಬಿಟ್ಟು ಎದ್ದು ಬಂದಿದ್ದೀನಿ. ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪು ಮುಗಿದೋಗಿ 3 ದಿನ ಆಗಿತ್ತು, ಹಾಗೆ ಮಾಡ್ತಾಯಿದ್ದೆ ಎಲ್ಲ ಡಿಶ್ಶು. ಆ್ಯಂಡ್ ಇದು ಬಿಡಿಸಿರೋ ಅಂಥ
ಮುಸ್ಕಿನ ಜೋಳ, ಸ್ವೀಟ್ ಕಾರ್ನ್. ಇದು ಇವತ್ತು ನಾನೊಂದು ಮಿಕ್ಸ್ ವೆಜ್ ಮಸಾಲ ಮಾಡೋಣ ಅಂತ ಇದ್ದೀನಿ. ನೆನ್ನೆ ಹೋಟೆಲ್ಗೆ ಹೋಗಿದ್ವಿ ಅಲ್ವಾ, ನೆನ್ನೆ ಸಾನು ಅಂದ್ಲು, ಡಾಡಾ ನಾಳೆನೂ ಹಬ್ಬ ನಾಡಿದ್ದು ಹಬ್ಬ 2 ದಿನ ಬರೋಣವಾ ಅಂತ ಹೇಳಿ, ಸರಿ ನಾನೇ ಮನೇಲಿ ಮಾಡೋಣ ಅಂತ ಅನ್ನಿಸ್ತು. ರೋಟಿ ಕಾಂಬಿನೇಷನ್ನು, ರೋಟಿ ಅಥವಾ ಕುಲ್ಚಾ ಚೆನ್ನಾಗಿರುತ್ತೆ. ನಾನು ಕುಲ್ಚಾ ಮಾಡ್ಬೋದು, ಅದು ಬರೀ ಮೈದಾ ಅಲ್ವಾ ಅಂದ್ಬಿಟ್ಟು ವೀಟ್ ಮಿಕ್ಸ್ ಮಾಡಿರ್ತೀನಿ, ಸೊ ಅದು ರೋಟಿ ಆಗುತ್ತೆ. ನೆಕ್ಸ್ಟ್ ನಾನು ಮಶ್ರೂಮ್ ತೊಗೊಂಡು ಬಂದೆ ಅಂತ ಹೇಳಿ 2 ಪ್ಯಾಕೆಟ್ ಮಶ್ರೂಮ್ ತಂದಿದ್ದೀನಿ. ಸಖತ್ ಫ್ರೆಶ್ ಆಗಿದೆ. ಹೇಗೆ ಗೊತ್ತಾಗುತ್ತೆ ಫ್ರೆಶ್ ಇದೆ ಅಂಥೇಳಿ? ನೋಡಿ, ಎಲ್ಲನೂ ಕ್ಲೋಸ್ಡ್ ಆಗಿದೆ. ಕೆಳಗಡೆ ಮರೂನ್ ಕಲರು, ಬ್ರೌನ್ ಕಲರ್ ಏನೂ ಕಾಣ್ತಾ ಇಲ್ಲ. ನೆನ್ನೆ ಬೇಬಿ ಕಾರ್ನ್ ತಿಂದ್ವಿ, ಬರೀ ಸ್ವಲ್ಪ ಇತ್ತು ಅಷ್ಟೇ, ಒಂದು 4 ಪೀಸ್ ಸಿಕ್ತು ನನಗೆ. ಅದಕ್ಕೆ ಇವತ್ತು ಇದನ್ನು ಹಾಕಿ ಮಾಡೋಣ ನವರತ್ನ ಕೂರ್ಮಾಗೆ ಅಂತ ತಂದಿದ್ದೀನಿ. ಆ್ಯಂಡ್ ಇದು ಕುಕುಂಬರು ಇದೆ ನೋಡಿ, 2 ಬಿಲ್ಲು, ಇಲ್ಲೊಂದು ಬಿಲ್ಲು ಇಲ್ಲೊಂದು ಬಿಲ್ಲು, ಇದು 2 ಕಡೆಯಿಂದ ಇಷ್ಟು ನನಗೆ 3/4 ಗಂಟೆ ಟೈಮ್ ಲೇಟ್ ಆಯಿತು. ಸಾನು ಬೆಳಿಗ್ಗೆಯಿಂದ ಇರಲಿಲ್ವಲ್ಲ ಮನೇಲಿ. ಸಾನು ಸೇ ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಸಾನುದು ಹೊಸ ಟೀ ಶರ್ಟ್ ಸೀಕ್ವೆನ್ಸ್, ಅವಳು ತುಂಬ ದಿನದಿಂದ ಬೇಕು ಅಂತ ಇದ್ಲು. ಅದೇ ಥರ ಸಿಕ್ತು, ತೊಗೊಂಡ್ಬಿಟ್ಟೆ. ಒಂದು ಚಿಲ್ಲಿನೂ ಮುಗ್ದೋಗಿತ್ತು, ಇವತ್ತು ಬೆಳಿಗ್ಗೆ ಮುಗ್ದೋಯ್ತು. ಇನ್ನು ಪೈನಾಪಲ್ ಸ್ನೇಹಿತರೆ, ಮೊನ್ನೆ ಬರಬೇಕಾದ್ರೆ ಕೇಳಿದ್ವಿ ಎಷ್ಟು ಅಂದ್ಬಿಟ್ಟು, ಈ ಸೈಜ್ಗೆ 100 ರುಪೀಸ್ ಅಂದರು. ಅಲ್ಲಿ 45 ರುಪೀಸು ನೋಡಿ. ಒಂದೊಂದು ಸಾರಿ ಹೊರಗಡೆನೇ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಇದೇನು ಬೀನ್ಸ್, ಕ್ಯಾರೆಟ್ ಇತ್ತು, ಇದು ಪೀಸ್. ಸೊ ಇವತ್ತು ನವರತ್ನ ಕೂರ್ಮಾ ಮಾಡೋದಕ್ಕೆ ಅರ್ಜೆಂಟಾಗಿ ನಾನು ಹೋಗ್ಬೇಕಾಗಿ ಬಂತು ಸಾಮಾನು ತೊಗೊಂಡು ಬರೋದಕ್ಕೆ ಅಂದ್ಬಿಟ್ಟು. ಇನ್ನು ಇದು ನಮ್ಮ ಸಾನು ಅವ್ರು ನೆನ್ನೆ ಬಿದ್ದು ಬೇಕು ಅಂತ ಇದ್ರು, ಅದಕ್ಕೆ ಮನೇಲೇ ಮಾಡೋಣ ಅಂತ ತಂದಿದ್ದೀನಿ. ಗ್ರಹಣದ ಎಫೆಕ್ಟು. ಇವಾಗ ಸ್ನಾನ ಮಾಡಿ ಬಂದೆ. ಸಾನು ಮೊದಲು ಮಾಡಿಕೊಂಡ್ಳು, ಆಮೇಲೆ ರಾಜೇಶ್ ಮಾಡಿಕೊಂಡ್ರು. 2 ಬಾತ್ರೂಮ್ ಫ್ರೀ ಇರಲಿಲ್ಲ. ಅವರಿಬ್ಬರು ಬಂದ ತಕ್ಷಣ ನಾನು ಹೋಗಿ ಸ್ನಾನ ಮಾಡಿ ಬಂದೆ. ಅವ್ರು ಬರೋ ತನಕ ಮನೆ ಒರೆಸ್ತಾ ಇದ್ದೆ. ಅವರು ಬಂದರು ಅಂತ ಹೇಳಿಬಿಟ್ಟು ಇಲ್ಲೇ ಇಟ್ಬಿಟ್ಟು ಹಾಗೆ ಸ್ನಾನಕ್ಕೆ ಹೋಗಿದೆ. ಒರೆಸ್ಬಿಟ್ಟು ಹೋಗ್ಬೋದಿತ್ತು, ಬಟ್ ನನಗೆ ಕುಡಿಬೇಕು ತಿನ್ನಬೇಕು ಅನ್ನಿಸ್ತಾಯಿತ್ತು. ಗ್ರಹಣ ಟೈಮಲ್ಲಿ ಏನೂ ಕುಡಿಯೋ ಹಾಗಿಲ್ಲ, ತಿನ್ನೋ ಹಾಗಿಲ್ಲ ಅಂತಾರಲ್ಲ. ಹಾಗಾಗಿ ಈಗ ಬಂದೆ. ಸಾನು ಬಿಸ್ಕೆಟ್ ಕೊಟ್ಟಲು, ಬಿಸ್ಕೆಟ್ ತಿಂತಾಯಿದ್ದೀನಿ. ರಾಜೇಶಲ್ಲಿ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಅವ್ರು ದೀಪ ಹಚ್ಚೋ ತನಕ ನಾನು ಮನೆಯೆಲ್ಲ ಒರೆಸಿ, ಹೊರಗಡೆ ಒರೆಸಿ ರಂಗೋಲೆ ಬಿಡಬೇಕು. ಇವತ್ತು ದೊಡ್ಡ ರಂಗೋಲೆ ಹಾಕೋಣ ಅಂದ್ಬಿಟ್ಟು ನೆನ್ನೆ ಒಂದು ಚಿಕ್ಕದಾಗಿ ಹಾಕಿದ್ದೆ, ಟೈಮ್ ಸಾಕಾಗಲಿಲ್ಲ ಅಂಥೇಳಿ. ಆದರೆ ಇವತ್ತು ನೆನ್ನೆಗಿಂತನೂ ಜಾಸ್ತಿನೇ ಟೈಮ್ ಕಡಿಮೆ ಇದೆ ನನ್ನ ಹತ್ರ. 6:30 ಮೇಲೆ ಗುಡಿಸಿ ಒರೆಸಿ ಎಲ್ಲರೂ ಸ್ನಾನ ಮಾಡಿ ಅಡುಗೆ ಎಲ್ಲ ಮಾಡಬೇಕಲ್ವಾ, ಅದಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂದ್ಬಿಟ್ಟು ಇವತ್ತು ನಾನು ರಂಗೋಲಿ ಬಿಡ್ತಾ ಇಲ್ಲ. ನೆನ್ನೆ ಏನು ರಂಗೋಲಿ ಬಿಟ್ಟಿದ್ನೋ ಅದು ಇದೆ, ಸ್ವಲ್ಪ ಅಳಿಸ್ದಂಗೆ ಆಗಿದೆ. ಯಾಕಂದರೆ ಸಾನು ಆಟಾಡಬೇಕಾದ್ರೆ ಅಳಿಸ್ದಂಗೆ ಮಾಡಿದ್ಲು, ಬಟ್ ರಿಪೇರ್ ಮಾಡಿದ್ದಾಳೆ. ಅಷ್ಟರಲ್ಲಿ ಇವತ್ತು ರಂಗೋಲಿ ಬಿಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ತುಂಬಾ ಹರ್ರಿ ಆಗ್ತಾ ಇದೆ. ಈಗ ಮಿಕ್ಸ್ ವೆಜಿಟೇಬಲ್ ಮಸಾಲ ಅಥವಾ ನವರತ್ನ ಕೂರ್ಮಾ ಮಾಡೋದು ಹೇಗೆ ನೋಡೋಣ. ಮೊದಲು ನಾನು ಈ ಪನ್ನೀರನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಕೂಡ ಸೇರಿಸ್ಬೋದು, ಬಟ್ ಈ ಥರ ಮಾಡಿದಾಗ ಪುಡಿ ಆಗೋದಿಲ್ಲ ಆ್ಯಂಡ್ ಸ್ವಲ್ಪ ಟೇಸ್ಟ್ ಕೂಡ ಬರುತ್ತೆ. ಇದಕ್ಕೆ ಚಿಲ್ಲಿ ಪೌಡರ್, ಸಾಲ್ಟ್ ಹಾಗೆ ಸ್ವಲ್ಪ ಅರಿಶಿನ ಹಾಕಿ 2 ಕಡೆನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಈಗ ನಾನು 1 ಬಟ್ಲಷ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಪ್ಯಾನಲ್ಲಿ. ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ತುಂಬಾ ಕಡಿಮೆ ಹಿಡಿಸುತ್ತೆ ನೋಡಿ. ಇಷ್ಟು ಗಾರ್ಲಿಕ್ ಆದರೆ ಜಿಂಜರ್ ನಮಗೆ 1/2 ಇಂಚಷ್ಟು ಸಾಕು. ಇದೆರಡನ್ನೂ ನಾವು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಜಾಮೂನ್ ಟೊಮ್ಯಾಟೊ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಹುಳಿ ಜಾಸ್ತಿ ಆಗುತ್ತೆ. ಟೊಮ್ಯಾಟೊ ನಮಗೆ ಎಷ್ಟು ಗೊಜ್ಜು ಜಾಸ್ತಿ ಬೇಕು ನೋಡಿ ಅಷ್ಟು ಟೊಮ್ಯಾಟೊನ ಹಾಕ್ಕೊಳ್ಬೇಕು. ನಾನಿಲ್ಲಿ 4 ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವು ಸಾಫ್ಟ್ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡಿ, ನೀರೇನು ಹಾಕೋದು ಬೇಡ, ಸಣ್ಣ ಉರಿಯಲ್ಲಿ ಮುಚ್ಚಿಟ್ರೆ ಸಾಕು. ಗೋಡಂಬಿ ಸೇರಿಸ್ತಾ ಇದ್ದೀನಿ, ಇದರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಹಾಗೆ ಗೊಜ್ಜು ಥಿಕ್ ಬರುತ್ತೆ. ಮಸಾಲೆ ನೋಡಿ ಫುಲ್ ಸಾಫ್ಟ್ ಆಗಿದೆ ಅಲ್ವಾ. ನಾನು ಇದನ್ನು ರುಬ್ಕೊಳ್ತೀನಿ. ಇದ್ರ ಜೊತೆ ಒಂದು 1/2 ಇಂಚಷ್ಟು ಜಿಂಜರ್ ಕೂಡ ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ಬೇಕು. ಈಗ ಫ್ರೈಯಿಂಗ್ ಟೈಮು. ಇದಕ್ಕೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಆ್ಯಂಡ್ ಟೆಕ್ಸ್ಚರ್
ಚೇಂಜ್ ಆಗುತ್ತೆ. ಇದು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ತೀನಿ, ಯಾಕಂದರೆ ಇದು ತುಪ್ಪಕ್ಕೆ ಟರ್ನ್ ಆಗಬಾರ್ದು ಅಂತ ಹೇಳಿ. ಇದಕ್ಕೆ ನಾವೀಗ ತರಕಾರಿಗಳನ್ನ ಫ್ರೈ ಮಾಡಬೇಕು. ಅದರ ಮುಂಚೆ ನಾವು ಈರುಳ್ಳಿ ಹಾಕೋ ಹಾಗಿದ್ರೆ ಹಾಕ್ಬೋದು. ಅದರ ಜೊತೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಕೂಡ ಒಂದು ಎರಡೆರಡು ಹಾಕಿದ್ದೀನಿ. ಆ್ಯಂಡ್ ಚಿಲ್ಲಿ ಸ್ವಲ್ಪ ಫ್ಲೇವರ್ಗೆ ಅಷ್ಟೇ. ಅದು ಹಾಕಿದಾಗ ನಾವು ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ನಾವು ತರಕಾರಿಗಳನ್ನ ಸೇರಿಸ್ಕೊಳ್ಬೇಕು. ಬೀನ್ಸ್, ಆಲೂಗೆಡ್ಡೆ, ಇದೆರಡೂ ಸ್ವಲ್ಪ ಟೈಮ್ ಹಿಡಿಸುತ್ತಲ್ವ, ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಅದಕ್ಕೆ ಹಾಫ್ ಕುಕ್ ಆದಮೇಲೆ ಬಾಕಿದನ್ನು ಸೇರಿಸ್ತೀನಿ. ನೋಡಿ, ಹಾಫ್ ಕುಕ್ ಆಗಿದೆ. ಇದಕ್ಕೆ ನಾನೀಗ ಬಾಕಿ ತರಕಾರಿ ಅಂದರೆ ಕ್ಯಾಪ್ಸಿಕಮ್, ಬೇಬಿ ಕಾರ್ನ್, ಕ್ಯಾರೆಟ್, ಗ್ರೀನ್ ಪೀಸ್, ಇದು ಫ್ರೆಶ್ ಬೀನ್ಸ್ ಆಗಿರೋದ್ರಿಂದ ಬೇಯಿಸ್ಕೊಳ್ಳೋ ನೆಸಸರಿ ಇಲ್ಲ, ಫ್ರೈ ಮಾಡಿದ್ರೆ ಸಾಕು. ಇದ್ರ ಜೊತೆ ಸ್ವೀಟ್ ಕಾರ್ನ್. ತರಕಾರಿ ಎಷ್ಟು ಹಾಕ್ತಿರೋ ಅದು ಅಷ್ಟು ಚೆನ್ನಾಗಿರುತ್ತೆ, ಬಟ್ ಅದಕ್ಕೆ ತಕ್ಕಂತೆ ಗೊಜ್ಜು ಕೂಡ ಜಾಸ್ತಿ ಇರಬೇಕು. ತರಕಾರಿಗಳಿಗೆ ನೀರನ್ನು ಹಾಕದೇನೆ ಇದನ್ನು ಹಾಗೆ ಕುಕ್ ಮಾಡಬೇಕು. ನೀವು ಸ್ಟೀಮ್ ಕೊಡ್ತೀನಿ ಅಂದರೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಮಾಡಿ, ಇಲ್ಲಾಂದರೆ ಎಣ್ಣೆಯಲ್ಲೇ ಫ್ರೈ ಮಾಡಿ, ಟೇಸ್ಟ್ ಬರುತ್ತೆ. ಇದಕ್ಕೆ ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನ್, ಉಪ್ಪು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು. ಇಷ್ಟನ್ನೆಲ್ಲ ನಾವು ಎಣ್ಣೆಯಲ್ಲೇ ಅಟ್ಲೀಸ್ಟ್ ಒಂದು 1 ನಿಮಿಷದ ತನಕ ಆದರೂ ಫ್ರೈ ಮಾಡಬೇಕು. ಆಗ ತರಕಾರಿಗಳಿಗೂ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಈಗ ನೋಡಿ, ಫ್ರೈ ಆಗಿದೆ. ಪ್ಲೇಟ್ ಮುಚ್ಚಿ ಕೂಡ ನಾನು ಬೇಯಿಸ್ದಂಗೆ ಆಯಿತು. ಅದಕ್ಕೆಲ್ಲನೂ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇದಕ್ಕೆ ನಾವೀಗ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಬೇಕು. ನಾನು ಗೋಡಂಬಿ ಸೇರಿಸ್ದೆ, ಅದು ಆಪ್ಷನಲ್ಲು. ನೋಡಿ ಹೇಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಇದು ತುಂಬ ಹೊತ್ತು ಇಡಿಸೋದಿಲ್ಲ ಸ್ನೇಹಿತರೆ, ಯಾಕಂದರೆ ನಾವು ಮೊದಲೇ ಮಸಾಲೆನ ಫ್ರೈ ಮಾಡಿರ್ತೀವಲ್ವ, ತುಂಬ ಬೇಗ ಎಣ್ಣೆ ತೇಲತ್ತೆ ಮೇಲೆ. ಸೊ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಮೇಲೆ ಎಣ್ಣೆ ತೇಲಿ ಬರುತ್ತೆ, ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮ್ ಮಾಡಿಟ್ರೂ ಆಗುತ್ತೆ. ಜಾಸ್ತಿ ಎಣ್ಣೆ ಹಾಕಿರಲಿಲ್ಲ ನಾನು, ಹಾಗಾಗಿ ಜಾಸ್ತಿ ಬಂದಿಲ್ಲ. ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ. ಇನ್ನೇನು ಆಫ್ ಮಾಡೋ ಟೈಮು. ಆವಾಗ ನಾನು ಕಸೂರಿ ಮೇಥಿನ ಸೇರಿಸ್ದೆ, ಬೆಣ್ಣೆನ ಸೇರಿಸ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು. ಇದೆಲ್ಲನೂ ಕೂಡ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಆಗುತ್ತೆ ಸಣ್ಣ ಉರಿಯಲ್ಲಿಟ್ಟರೆ, ಅಥವಾ ಆಫ್ ಮಾಡಿದ್ರೂ ಕೂಡ ನಡೆಯುತ್ತೆ. ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಸಾಕೋದಲ್ಲೇ ಬೆಂದಂಗೆ ಆಗುತ್ತೆ. ಸೊ ದಿಸ್ ಈಸ್ ರೆಡಿ ಸ್ನೇಹಿತರೆ, ರೆಸ್ಟೋರೆಂಟ್ ಸ್ಟೈಲ್. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸಾನು ಆಗಲೇ ಹೋಗಿ ಸುಮಾರು ಹೊತ್ತಾಯಿತು ಪಟಾಕಿ ಹೊಡಿಯೋದಕ್ಕೆ. ನಾನಿಲ್ಲಿ ಅಡುಗೆ ಮಾಡಿರಲಿಲ್ವಲ್ಲ, ಈ ಗ್ರಹಣ ಸ್ಪೆಷಲ್ಲು, ಬೇಗನೂ ಮಾಡೋ ಹಾಗಿಲ್ಲ, ಎಲ್ಲ 6:30 ಮೇಲೇ ಮಾಡಬೇಕಾಗಿತ್ತು. ಈಗ ಅರ್ಜೆಂಟಾಗಿ ಮುಗಿಸ್ಬೇಕು. 8:40 ಆಗ್ತಾಯಿದೆ. ರೋಟಿ ಮಾಡೋಣ ಅಂದ್ಕೊಂಡೆ, ನಾನು ಊಟ ಮಾಡೋ ಟೈಮ್ ಮೀರೋಯ್ತು. ಬಟ್ ಒಂದು ಸಾರಿ ಹೋಗಿ ನೋಡ್ಕೊಂಡು ಬಂದುಬಿಡೋಣ. ಪಾಪ ಹುಡುಗಿ ಹೆಂಗೆ ಆಡ್ತಾವಳೆ. ಹಬ್ಬ ಆಯ್ತಾ? చూసావా? ఇద్యాక రింగ్ కొడుస్తిದ್ದೀರಾ? బాగుంది కదా? యు వాంట్ టు ట్రై లైక్ దట్? ಇದರಲ್ಲಿ ಹಾಕೋಣ. ಓಕೆ ಆಯ್ತು, ಬೇಡ ಬಿಡು. ಬಾ ಮಗ. ಯಾವ್ದ್ರಲ್ಲಿ ಕ್ಯಾಂಡಲ್ ಆಯ್ತಾ ಎಲ್ಲ? ಅಲ್ಲ ಇದು ಇವತ್ತು ಇಂಕನಿಕ ಐತೆ ಚಕ್ರಾಸ್ ಮಾತ್ರನಾ? ಇದು ಹೊಡೆಯೋ ಟೆಕ್ನಿಕ್ ಅಲ್ಲ, ಮತ್ತೆ ದಮ್ಮನಲ್ವಾ ಎಗ್ರತ್ತೆ. ಫ್ಲವರ್ ಕೋಟು ಚಕ್ರ ಎಲ್ಲ ಇನ್ನು ಬೇಕಾ ಸಾನು? ಬಾಂಬ್ ನೀವು ಸರಿಯಾಗಿ ಹೊಡೆದಿಲ್ಲ, ಅಲ್ಲಿ ಇಟ್ಬಿಟ್ಟು ಹೊಡಿಯೋದಲ್ವಾ? ಹೊಡೆದಿಲ್ಲ ಇನ್ನು. ಇದೆ, ಇದಕ್ಕೆ ಅವ್ಳು ಬಾಂಬ್ ಬಂದಿದ್ದು. ಹಾಂ, ಕಟ್ಟಿಗೆ ಸಿಗಾಕೊಂಡು ಕಟ್ಟಿಂಗ್ ಹಿಡಿತಾ ಇದ್ದಾರೆ, ಒಳ್ಳೆ ಸ್ಪಾರ್ಕ್ಲರ್ ಕಟ್ಟಿ ಥರ. ಚಪ್ರದ ಥರ ಚೆನ್ನಾಗಿ ಕಾಣ್ತಿದೆ ನೋಡಿ. ನೆನ್ನೆ ಹಾಕಿದ ಲೈಟ್ ತೆಗೆದಿಲ್ಲ.
ಜಾಸ್ತಿ ಹೊತ್ತು ಇರಲಿಲ್ಲ, ಒಂದು 10 ನಿಮಿಷ ಬಿಟ್ಟು ಅಲ್ಲಿ ಕೂತ್ಕೊಂಡು ಸಾನು ಹೊಡೆದಾಗಿತ್ತು ಎಲ್ಲ ಹಾಕಿ. ಜಸ್ಟ್ ಲಾಸ್ಟ್ 4 ಹೊಡಿತಿದ್ಲು ಅಷ್ಟೇ. ಬಂದುಬಿಟ್ಟೆ ನಾನು. ಸರಿ ಲೇಟ್ ಆಗುತ್ತೆ, ನಾನಿನ್ನು ರೋಟಿ ಮಾಡಬೇಕಲ್ವ, ರೋಟಿ ಮಾಡಿದಾಗ ಅರ್ಧ ಗಂಟೆ ಇಡಿಸುತ್ತೆ ಅಂದ್ಬಿಟ್ಟು ಹೊಟ್ಟೆ ಹಸಿಯೋಕ್ಕೆ ಶುರು ಆಗಿತ್ತು. ಬಂದು ನೋಡ್ತೀನಿ, ಸ್ಟವ್ವೇ ಆಫ್ ಮಾಡಿಲ್ಲ ನಾನು. ಎಲ್ಲ ರೆಡಿ ಆಯಿತು, ಆಫ್ ಮಾಡಿದ್ದೀನಿ ಅಂದ್ಕೊಂಡು ಮುಚ್ಚಿಬಿಟ್ಟು ಹೋಗಿರೋದು ನಾನು. ಸ್ಟವ್ವೇ ಆಫ್ ಮಾಡಿಲ್ಲ. ಇನ್ನೇನಾದರೂ ಒಂದು 10 ನಿಮಿಷ ಲೇಟ್ ಆಗಿದ್ರೆ ಸ್ನೇಹಿತರೆ, ನಾನು ಮಾಡಿರೋ ಗೊಜ್ಜು ಎಲ್ಲನೂ ಕರಕಲಾಗ್ಬಿಡ್ತಿತ್ತು, ವೇಸ್ಟ್ ಆಗಿಬಿಡ್ತಿತ್ತು. ಆಮೇಲೆ ನನ್ನ ಎಫರ್ಟ್ ಎಲ್ಲ. ಮೈ ಗಾಡ್, ರಾಜೇಶ್ಗೆ ಹೇಳಿದ್ರೆ ನಿಜವಾಗ್ಲೂ ಬೈತಾರೀಗ. ಕೇರ್ಫುಲ್ಲಾಗಿರು ಯಾವಾಗಲೂ ಸ್ಟವ್ನ 2 ಸಾರಿ ಚೆಕ್ ಮಾಡು ಅಂತಾರೆ. ನಾನೆಲ್ಲ ಮಾಡಿದ್ದೀನೆಲ್ಲ ಮುಗೀತು ಅಂದ್ಕೊಂಡು ಆಫ್ ಮಾಡಿದ್ದೀನಿ ಅಂದ್ಕೊಂಡು ಬಂದೆ, ಗಟ್ಟಿ ಆಗ್ಬಿಟ್ಟಿತ್ತು. ಇವತ್ತು ದೀಪಾವಳಿ ದಿನ ಈ ಥರ ಅನಾಹುತ ಆಗ್ಬಿಡ್ತಿತ್ತು. ಆಮೇಲೆ ನಾನು ಒಂದೊಂದು ಸಾರಿ ಈ ಥರ ಆಗುತ್ತೆ, ಬಟ್ ಯಾವತ್ತೂ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಾನು ನೋಡಿಬಿಟ್ಟು 2 ಸಾರಿ ಹೋಗಿರ್ತೀನಿ. ಇವತ್ತು ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ, ಆಫ್ ಮಾಡಿದ್ದೀನಿ ಅಂದ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಹೊರಟೋಗಿದ್ದೀನಿ. ಮೇಡಮ್ ಪ್ಲೀಸ್ ಕಮ್ ಟು ದ ಡಿನ್ನರ್ ಟೇಬಲ್. ಕೂತ್ಕೊಳ್ಳಿ. Would you like to have some water? No? Would you like to have some soup? Here is your soup, ma'am. Happy Deepavali dinner at home. ನೆನ್ನೆ ಹೋಟ್ಲಿಗೆ ಹೋಗಿದ್ದೆ, ಮಜಾ ಬರಲಿಲ್ಲ, ಅದಕ್ಕೆ ಮನೇಲೇ ಮಜಾ. ನಾನು ಹೇಳ್ತೀನಲ್ಲ, ಮನೇಲೇ ಈ ಥರ ಸಿಗ್ಬೇಕಾದ್ರೆ ಹೋಟ್ಲು ಯಾಕೆ ಅಂತ. ನೋಡು, ನಿಜ ಆಯ್ತಾ? ಮಾಡೋದಕ್ಕೆ ಹೆಲ್ಪ್ ಮಾಡೋಣ ಬೇಕಾದ್ರೆ. ನೆನ್ನೆ ಹೋಟ್ಲು ಹೋಗ್ಬಿಟ್ಟು ಅಲ್ಲ ಎರಡನೇ ದಿನದ ಹಬ್ಬ ನಮ್ಮದು ಹೇಗಿತ್ತು ಸ್ನೇಹಿತರೆ, ವಿತ್ ಸ್ಪೆಷಲ್ ಫುಡ್. ಗ್ರಹಣ ಇದ್ದಿದ್ದರಿಂದ ಸ್ವಲ್ಪ ಜೋಶ್ ಕಡಿಮೆ ಇತ್ತು. ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಎಲ್ಲಾದರೂ ಹೊರಗಡೆ ಹೋಗೋಣ ಅಂಥದ್ದು ಏನೂ ಇರಲಿಲ್ಲ, ಸ್ವಲ್ಪ ರೆಸ್ಟ್ರಿಕ್ಷನ್ ಇತ್ತು. ಅದರ್ವೈಸ್ ಗುಡ್ ಫುಡ್ ಜೊತೆ ಚೆನ್ನಾಗಿತ್ತು. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್.